ಎನ್ಡಿಎಗೆ ಬಿಹಾರದಲ್ಲಿ ಗೆಲುವಿನ ಹಾರ ಸಿಕ್ಕಿದೆ. ಸರ್ಕಾರ ರಚನೆ ಪ್ರಕ್ರಿಯೆ ಶುರು. ಹಾಗಾದ್ರೆ ಯಾರಿಗೆ ಸಿಎಂ ಪಟ್ಟ? ಬಹಳ ಕುತೂಹಲಕಾರಿ ಪ್ರಶ್ನೆ ಇದು. ನಿತೀಶ್ ಕುಮಾರ್ಗೆ ಮತ್ತೆ ಒಲಿಯುತ್ತಾ ಹಾಗಾದ್ರೆ ಅದೃಷ್ಟ? ರಾಜಭವನಕ್ಕೆ ಚುನಾವಣೆ ಫಲಿತಾಂಶದ ಮಾಹಿತಿ ನೀಡಿದ ಚುನಾವಣಾ ಆಯೋಗ ಯಾರಿಗೆ ಸಿಎಂ ಪಟ್ಟವನ್ನ ನೀಡ್ತಾರನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಎನ್ಡಿಎಗೆ ಬಿಹಾರದಲ್ಲಿ ಈಗ ಗೆಲುವಿನ ಹಾರ ಸಿಕ್ಕಿದೆ. ಇನ್ನು ಸರ್ಕಾರ ರಚನೆಯನ್ನ ಮಾಡಬೇಕಾಗುತ್ತೆ. ಈ ಒಂದು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಬಿಹಾರದಲ್ಲಿ ಮತ್ತೆ ಈಗ ಡಬಲ್ ಇಂಜಿನ್ ಸರ್ಕಾರ. ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಸಿಎಂ ಯಾರು ಆಗ್ತಾರೆ ಅಂತ. ಯಾಕೆಂದ್ರೆ ಈಗ ಸರ್ಕಾರ ರಚನೆಯನ್ನ ಮಾಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಪಟ್ಟ ಯಾರಿಗೆ ಸಿಗುತ್ತೆ? ಮತ್ತೆ ನಿತೀಶ್ಗೆ ಏನಾದ್ರೂ ಸಿಎಂ ಪಟ್ಟ ಸಿಗತ್ತಾ ಅಥವಾ ಬೇರೆ ಯಾರಾದ್ರೂ ಆಕಾಂಕ್ಷಿಗಳಿಗೆ ಒಂದು ಸಿಎಂ ಸ್ಥಾನ ಸಿಗತ್ತಾ? ಸಾಹಿತ್ಯ ಖಂಡಿತ ಬಿಹಾರ ವಿಧಾನಸಭಾ ಚುನಾವಣೆ ಸಾಕಷ್ಟು ಒಂದು ಅಚ್ಚರಿಗೆ ಕಾರಣ ಆಯಿತು. ಸಮೀಕ್ಷೆಗಳಿಗೂ ಮೀರಿ ಏನು ಬಿಜೆಪಿ ಮತ್ತು ಜೆಡಿಯು ಅದ್ಭುತವಾದಂತ ಒಂದು ಸ್ಥಾನವನ್ನ ಗೆಲ್ಲುವಲ್ಲಿ ಪ್ರಮುಖವಾಗಿ ಯಶಸ್ವಿ ಆಯಿತು. ಅದರಲ್ಲೂ ಕೂಡ ಬಿಜೆಪಿ 81 ಸ್ಥಾನವನ್ನ ಗೆದ್ರೆ ಜೆಡಿಯು 85 ಸ್ಥಾನವನ್ನ ಗೆದ್ದಿತ್ತು. ಮಹಾಗಠಬಂಧನ ಅದರಲ್ಲೂ ಕೂಡ ಪ್ರಮುಖವಾಗಿ ಆರ್ಜೆಡಿ ಆಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ಆಗಿರ್ಬೋದು, ಇತರ ಪಕ್ಷಗಳು ಕೇವಲ 34 ಸ್ಥಾನವನ್ನ ಗೆಲ್ಲುವಲ್ಲಿ ಮಾತ್ರ ತಮ್ಮ ಒಂದು ಸಾಮರ್ಥ್ಯವನ್ನ ಗಳಿಸ್ಕೊಳ್ಳಕ್ಕೆ ಸಾಧ್ಯ ಆಯ್ತು. ಇದಾದ ನಂತರ ಏನು ಬಿಹಾರದಲ್ಲಿ ಮತ್ತೊಮ್ಮೆ ನಿತೀಶ್ ನೇತೃತ್ವದಲ್ಲಿ ಏನು ಪ್ರಮುಖವಾಗಿ ಬಿಜೆಪಿ ಒಂದು ಮೈತ್ರಿ ಜೊತೆಗೆ ಎನ್ಡಿಎ ಸುಮಾರು 202 ಸ್ಥಾನವನ್ನ ಗೆಲ್ಲುವಲ್ಲಿ ಯಶಸ್ಸನ್ನ ಕಂಡಿದೆ. ಇದಾದ ನಂತರ ಈಗಾಗಲೇ ಅಲ್ಲಿನ ಸರ್ಕಾರವನ್ನ ರಚಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಕ್ರಿಯೆಗಳು ಶುರುವಾಗಿದೆ. ಮಾಹಿತಿಗಳ ಪ್ರಕಾರ ನಿತೀಶ್ ಅವರೇ 10ನೇ ಬಾರಿಗೆ ಸಿಎಂ ಆಗ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಯಾಕಂತಂದ್ರೆ ಇಲ್ಲಿ ಬಿಜೆಪಿ ಏನಾದ್ರೂ ಪ್ರಮುಖವಾಗಿ ಇನ್ನೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ರೆ ಬಿಜೆಪಿ ಅಭ್ಯರ್ಥಿಯಲ್ಲೇ ಸಿಎಂ ಆಗುವಂತ ಒಂದು ಆಲೋಚನೆ ಬಿಜೆಪಿ ನಾಯಕರಲ್ಲಿತ್ತು. ಆದ್ರೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿಗೆ ಸರಿಸಮವಾಗಿ ಜೆಡಿಯು ಕೂಡ 85 ಸ್ಥಾನಗಳನ್ನ ಗೆದ್ದಿದೆ. ಹಾಗಾಗಿ ಏನು ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರು ಈ ಬಾರಿ ಕೂಡ ಸಿಎಂ ಆಗ್ತಾರೆ. ಯಾಕಂತಂದ್ರೆ ಅಲ್ಲಿನ ಮತದಾರರು ಕೂಡ ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರು ತಂದಿರ್ತಕ್ಕಂಥ ಸ್ಕೀಮ್ಗಳೇನಿದೆ ಆ ಒಂದು ಸ್ಕೀಮ್ಗಳು ನೋಡಿ ಅಲ್ಲಿ ಮತದಾರರನ್ನ ವೋಟ್ ಹಾಕಿರುವಂತದ್ದು. ಪ್ರಮುಖವಾಗಿ ನಿತೀಶ್ ಅವರ ಒಂದು ಜನಪ್ರಿಯ ಸ್ಕೀಮ್ಗಳಾಗಿರ್ಬೋದು, ಜೊತೆಗೆ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಪ್ರತಿ ಮಹಿಳೆಯರಿಗೆ ತಿಂಗಳಿಗೆ 10,000 ಕೊಡುವಂತ ಯೋಜನೆ ಏನಿದೆ ಅದು ನಿತೀಶ್ ಅವರು ಪ್ರಾರಂಭ ಮಾಡಿರುವಂತದ್ದು. ಹೀಗಾಗಿ ಬಹುತೇಕವಾಗಿ ಮಹಿಳೆಯರು ಕೂಡ ನಿತೀಶ್ ಅವರ ಜೊತೆ ಒಲವು ತೋರಿಸಿದ್ದಾರೆ. ಹಾಗಾಗಿ ಹೆಚ್ಚಿನ ಮತಗಳನ್ನ ಗೆಲ್ಲೋದಕ್ಕೆ, ಹೆಚ್ಚಿನ ಸ್ಥಾನವನ್ನ ಗೆಲ್ಲೋದಕ್ಕೆ ನಿತೀಶ್ ಕೂಡ ಕಾರಣ ಆಗಿರ್ತಾರೆ. ಹಾಗಾಗಿ ಬಹುತೇಕವಾಗಿ ಅಲ್ಲಿನ ಪಕ್ಷದ ಏನು ನಾಯಕರಾಗಿರ್ಬೋದು, ಜೊತೆಗೆ ಸ್ಥಳೀಯ ನಾಯಕರಾಗಿರ್ಬೋದು, ಬಹುತೇಕ ಒಲವು ನಿತೀಶ್ ಅವರೇ ಸಿಎಂ ಆಗ್ಬೇಕು ಅಂತ. ಅದರಲ್ಲೂ ಕೂಡ ಪ್ರಮುಖವಾಗಿ ಪಾನಿ ನಿಷೇಧ ಏನೋ ಯೋಜನೆ ಆಗಿರ್ಬೋದು, ಅದರಲ್ಲೂ ಕೂಡ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಪಾನಿ ನಿಷೇಧ ಒಂದು ಕ್ರಮವನ್ನ ತಂದಿರ್ತಾರೆ. ಅದು ಕೂಡ ನಿತೀಶ್ ಅವರಿಗೆ ವರದಾನವಾಗಿ ಕಾರಣ ಆಯ್ತು. ಹೀಗಾಗಿ ಈ ಒಂದು ಜನಪ್ರಿಯ ಸ್ಕೀಮ್ಗಳ ಜೊತೆಗೆ ಅವರು ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಎಲ್ಲವೂ ಕೂಡ ಬಿಜೆಪಿ ನಾಯಕರಿಗೆ ಮತ್ತು ಬಿಜೆಪಿ ಗೆಲ್ಲೋದಕ್ಕೆ ಒಂದಷ್ಟು ಕಾರಣ ಆಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರೆ ಮತ್ತೆ ನಿತೀಶ್ ಅವರ ಒಂದು ಅಸಮಾಧಾನ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಏನು ಬರ್ತಿರುವಂತ ಒಂದು ಮಾಹಿತಿ ಪ್ರಕಾರ ನಿತೀಶ್ ಅವ್ರನ್ನ ಸಿಎಂ ಮಾಡಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸಿಎಂ ಮಾಡುವಂತ ಒಂದು ನಿರ್ಧಾರ ಕೂಡ ಬಂದ್ರು ಬರ್ಬೋದು. ಇದಾಗಲೇ ರಾಜಭವನಕ್ಕೆ ಏನು ಚುನಾವಣೆಯ ಒಂದು ಮಾಹಿತಿ ಕೂಡ ಕಳಿಸಿಕೊಡಲಾಗಿದೆ. ಇವತ್ತು ಅಥವಾ ನಾಳೆ ಬಹುತೇಕವಾಗಿ ಬಿಹಾರದ ನೂತನ ಮುಖ್ಯಮಂತ್ರಿ ಯಾರು ಎಂಬ ಒಂದು ಪ್ರಶ್ನೆಗೆ ಬಹುತೇಕವಾಗಿ ಉತ್ತರ ಸಿಗಲಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.